ಶಾಸ್ತ್ರದ ಪ್ರಕಾರ ನಾವು ಗಂಡು ಮಕ್ಕಳಿಗೆಲ್ಲ ಈ ಶಾಸ್ತ್ರ ಮಾಡಿ ಅಭ್ಯಾಸ ಇಲ್ಲ. ತಗೊಳ್ಳಿ ಸರ್, ಹಾಡಿ. ಬರೀ ಗಂಡು ಮಕ್ಳು ಕಡೆಯವ್ರು ಮಾತ್ರ ಇದಾರೆ ಇಲ್ಲಿ. ಖುಷಿಯಾಗಿರ್ಬೇಕು ಇವತ್ತು ನೀವು. ಇಲ್ಲಿ ಒಂಚೂರು ಹಿಂಗೆ ಇಟ್ಕೊಳ್ಳಿ. ರಘು ಸರ್, ಜಸ್ಟ್ ಪೋಸ್ ಫಾರ್ ದ ಫೋಟೋ ಅಲ್ಲ ಇಲ್ಲಿ. ಒಂದು ಗ್ರೂಪ್ ಫೋಟೋ ಕೈ ಹಾಕಿ. ಸಾಹಸ ಮಾಡಿದಲ್ಲ ತಾನೆ. ನವೀನ್ ಅವ್ರು ಎಲ್ಲಿದ್ದೀರಾ? ಏನ್ ಹೇಳ್ಬೇಕು ಸಿನಿಮಾ ಬಗ್ಗೆ? ಇದು ಹೇಗಾಯ್ತು ಅನ್ನೋದನ್ನ ನೀವು ಫೆಬ್ರವರಿ 21 ಬಂದೇ ನೋಡಬೇಕು. ಫಸ್ಟು ಹೇಳ್ಬೇಕು ಅನ್ನೋ ನಂದು ಅವ್ರದ್ದು ಬಾಂಡಿಂಗ್ ಯಾವ ಥರ ಅಂದರೆ, ನಾನು PT ಸ್ಟೂಡೆಂಟು, ಅವ್ರು ನನ್ನ ಜಿಮ್ ಟ್ರೈನರು. ಹಿಂಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಅವ್ರು ಹೇಳಿದ್ರು, ಇಲ್ಲ ಸರ್ ಈ ಥರ ಹಿಂಗೆ ನಾನು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀನಿ, ಡೆಲಿವರಿ ಆಗಬೇಕು ಅಂತ ಹೇಳಿದ್ರು. ಪ್ರೆಗ್ನೆಂಟ್ ಆಗಿದ್ದಾರೆ, ಯಾವ ಥರ ಡೆಲಿವರಿ ಅಂತ ಹೇಳಿದೆ. ಸೊ ಆಮೇಲೆ ಸ್ಟೋರಿ ಲೈನೆಲ್ಲ ಹೇಳಿದ್ರು. ನಾನೊಂದು 15 ದಿವಸ ನಾನೇ ಕನ್ವಿನ್ಸ್ ಆಗಲಿಲ್ಲ. ಫಸ್ಟು ಈ ಸ್ಟೋರಿನ ಯಾವ ಥರ ತೊಗೊಂಡೋಕ್ಕಾಗತ್ತೆ, ಇದು ಸಕ್ಸಸ್ ಆಗುತ್ತಾ. ಮತ್ತು ಮೊದಲನೇದು ನನ್ನ ಫಸ್ಟ್ ಸಿನಿಮಾ, ಇದು ಕನ್ನಡ ಸಿನಿಮಾದಲ್ಲಿ ಮೊದಲನೇ ಸಿನಿಮಾನ ಈ ಥರ ಪ್ರಯತ್ನ ಮಾಡಲಿಕ್ಕೆ ಹೋಗಿ ಮತ್ತೆ ಫೇಲ್ಯೂರ್ ಆದರೆ ಅಂತ ಹೇಳಿದ್ರೆ 4 ಥರ ಪ್ರಶ್ನೆ ನನಗೆ ಬಂತು. ಅದಾದಮೇಲೆ ನಮ್ಮ ಮನೆಯಲ್ಲೂ ಕೂಡ ಡಿಸ್ಕಷನ್ ಮಾಡಿದೆ, ನಮ್ಮ ಪೇರೆಂಟ್ಸ್ ಜೊತೆ ಎಲ್ಲ. ನಾನು ಅವರು ಕೂಡ ನೋ ಅಂತಲೇ ಫಸ್ಟ್ ರಿಸಲ್ಟ್ ಬಂದಿದ್ದು. ಹೇಗೇನು ಮತ್ತೆ ಒಂದು 15-20 ದಿವಸ ಒಂದ್ಸಲ 2 ಸಲ ಸ್ಟೋರಿ ಹೇಳಿ ಮತ್ತು ಕಂಪ್ಲೀಟ್ ಸ್ಕ್ರೀನ್ ಪ್ಲೇನೇ ರೆಡಿ ಮಾಡಿದ ಮೇಲೆ ಆಮೇಲೆ ಓಕೆ ಮಾಡೋಣ, ಇದೊಂದು ಚಾಲೆಂಜಿಂಗ್ ಆಗಿದೆ, ಚಾಲೆಂಜಿಂಗ್ನ ನಾವು ಅಕ್ಸೆಪ್ಟ್ ಮಾಡೋಣ ಅಂತೇಳಿ ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿ ಈ ನಿಮಗೊಂದು ಸಿಹಿ ಸುದ್ದಿ ಅಂತ ಹೇಳಿ ಅದ್ಭುತವಾಗಿ ಸಿನಿಮಾ ಬಂದಿದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಹಾಂ ಸರ್, ತುಂಬ ಚೆನ್ನಾಗಿ ಬಂದಿದೆ. ಕನ್ನಡ ಪ್ರೇಕ್ಷಕರಿಗೆ ಎಲ್ಲೂ ಯಾವುದೇ ಥರದ ಮೋಸ ಆಗಲ್ಲ. ನೀವು ಸಿನಿಮಾ ಬಂದ 2 ಗಂಟೆ 13 ನಿಮಿಷ ನಿಮಗೆ ಸಿನಿಮಾ ಇದೆ. 2 ಗಂಟೆ 13 ನಿಮಿಷ ನಿಮಗೆ ಒಳ್ಳೆ ನಗುನಗ್ತಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಪ್ಲಸ್ ಕ್ಯೂರಿಯಾಸಿಟಿನೂ ಕೊಟ್ಟು ಥ್ರಿಲ್ಲಿಂಗಲ್ಲಿ ತೊಗೊಂಡೋಗಿ ನಿಮಗೆ ಕ್ಲೈಮ್ಯಾಕ್ಸ್ ತೋರಿಸ್ತೀವಿ. ಸರ್, ನಾನು ಹುಟ್ಟದ ದಿನಕ್ಕೆ 2-3 ಸಿನಿಮಾ ನೋಡ್ಕೊಂಡು ಬಂದು ಸ್ಕೂಲ್ ಚೆಕ್ಕರ್ ಹೊಡ್ಕೊಂಡು ಸಿನಿಮಾಗೆ ಹೋಗ್ತಿದ್ದು ಅಂತಾರೆ. ನಾವು ಮೇಜರಾಗಿ ನಾವು ಅಪ್ಪು ಬಾಸ್ ಫ್ಯಾನು. ಬಾಸ್ ಜೊತೆ ನಾವು ಸ್ವಲ್ಪ ಒಡನಾಟ ಇಟ್ಕೊಂಡಿದ್ದು ಅಂತವ್ರು. ಸರ್, ಈಗ ತುಂಬ ಕಾಂಪಿಟೇಷನ್ ಆಗಿಬಿಟ್ಟಿದೆ. ಈಗ ಹೇಳಬೇಕು ಅಂದರೆ ಈಗ 10-15 ಸಿನಿಮಾ ರಿಲೀಸ್ ಆಗ್ತಾ ಇದೆ. 5 ಸಿನಿಮಾ ಒಳ್ಳೆ ಕಂಟೆಂಟ್ ಬಂದರೂ ಕೂಡ ಈಗ ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿ ವೀಕೆಂಡ್ ಪ್ಲ್ಯಾನ್ ಮಾಡೋದೇ ಈ ವೀಕೆಂಡಲ್ಲಿ ಒಂದು ಸಿನಿಮಾ ಹೋಗೋಣ ಅಂತ ಹೇಳಿ. ಬಟ್ 5 ಒಳ್ಳೆ ಸಿನಿಮಾ ಬಂದರೆ ಅವ್ರು ಯಾವ ಸಿನಿಮಾ ಹೋಗಬೇಕು ಅನ್ನೋದೇ ಈಗ ಕ್ವಶನ್ ಆಗಿಬಿಟ್ಟಿದೆ. ಈಗ ಅದರಿಂದ ಟೆಕ್ನಿಷಿಯನ್ಗೂ ಸಮಸ್ಯೆ ಇದೆ, ಪ್ರೊಡ್ಯೂಸರ್ಗೂ ಸಮಸ್ಯೆ ಇದೆ, ಥಿಯೇಟರ್ಸ್ರಿಗೂ ಸಮಸ್ಯೆ ಇದೆ. ಸಿನಿಮಾ ತುಂಬ ಬಲ್ಕ್ ಬಂಚಾಗಿ ಬರ್ತಾ ಇದೆ. ಅದು ಸಮಸ್ಯೆ ಏನು ಮಾಡಲಿಕ್ಕಾಗಲ್ಲ. ಈಗೇನು ರೀಸನ್ ಏನಂದರೆ, ಈಗ ನೆಕ್ಸ್ಟ್ ಈಗ ಮಕ್ಕಳಿಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ, ಮಾರ್ಚ್ ಅಂತಿದ್ದಂಗೆ. ಅದಾಗ್ತಿದ್ದಂಗೆ ಏಪ್ರಿಲಲ್ಲಿ IPL ಬರ್ತಾ ಇದೆ. ಸೊ ಈ ಸೀಸನ್ ಇರೋದ್ರಿಂದ ಎಲ್ಲರೂ ಬಿಫೋರೇ ಬಂದ್ಬಿಡೋಣ ಪ್ಲಾನಿಂಗಲ್ಲಿ ಬಂದಿದ್ದಾರೆ. ಸೊ ನಾವಂತೂ ಫಸ್ಟೇ ಬಿಫೋರ್ ಪ್ಲ್ಯಾನ್ ಮಾಡಿದ್ದೀವಿ. ನಾವು ಫೆಬ್ಬಲ್ಲೇ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಾವು ಫೆಬ್ಬಲ್ಲೇ ಬಂದಿದ್ದೀವಿ ನಾವು. ಸರ್, ಲೇಡೀಸ್ ನೋಡಬೇಕು ಅಂತಲ್ಲ, ಓವರ್ ಆಲ್ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಇದು ಪ್ರತಿಯೊಬ್ಬರು ಕುಟುಂಬ ಕರ್ಕೊಂಡು ಬಂದು ಸಿನಿಮಾ ನೋಡೋವಂಥ ಸಿನಿಮಾ. ಹುಡುಗರು, ಫ್ಯಾಮಿಲಿ, ದೊಡ್ಡವರು ಅಂತ ಏನಿಲ್ಲ, ಎಲ್ಲರೂ ಬಂದು ನೋಡೋಂಥ ಸಿನಿಮಾ ಸರ್. ಬಟ್ ಎಕ್ಸ್ಪೆಷಲ್ ಏನಂದರೆ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಸೆಂಟಿಮೆಂಟಲ್ಲಿ ಲಿಂಕ್ ಮಾಡಿದೆ. ಅದು 21st ಗೊತ್ತಾಗತ್ತೆ ಸರ್. ಬಂಡವಾಳ ಹೋಗಿದೆ, ಅದು ನಾವೇನು ಪ್ಲಾನಿಂಗ್ ಇತ್ತು ಅದಕ್ಕೆ ಸ್ವಲ್ಪ ಕ್ರಾಸ್ ಆಗಿದೆ. ಬಟ್ ಆ ಕ್ರಾಸ್ ಆಗಿರೋದು ನಮಗೆ ಸ್ಕ್ರೀನ್ ಮೇಲೆ ಬಂದಿದೆ. This I have done background score for 2 films, and this is my first full-fledged, with songs and everything. First I have to thank Raghu sir, because he was very open, me not knowing the language, he was very open to teach me everything. From the lyrics, thanks to Pramod Marvanti sir. We had to go through a lot of discussion, because they first shot the film and then we cut the songs. We did the song based on the visuals actually. So film was shot in Goa, so we had to go like that culture and everything. And thanks to producer sir for giving me such a beautiful opportunity and such a daring move. Debut film, acting as pregnant is such a daring move, because as he said, many people would like to commercially introduce themselves into the audience, like having six-pack or beating up gundas and all that. But this is such a daring move, and I have to really appreciate him for that.
I thank the editor, the entire technician crew of this team, and this is such a great example. Every movie is a baby for us. So this baby is releasing on 21st. I hope you all watch the film and just openly give your reviews on it and let us know how our work is. Thank you. ಆಲ್ ದಿ ಬೆಸ್ಟ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಕಥೆಗೆ ಸಾಥ್ ನೀಡಿದ್ದು ಮ್ಯೂಸಿಕ್ಗೆ ಸಾಥ್ ನೀಡಿರೋದು ಸಾಹಿತ್ಯ. ಕಾಂತಾರ ಸಿನಿಮಾ ಫಸ್ಟು ಈಗ ನಾವು ಚಿಕ್ಕವ್ರು ಇರ್ಬೇಕಾರಲ್ಲ, ಗರ್ಭಿಣಿ ಮಹಿಳೆಯರು ಎಲ್ಲ ಇದ್ದರೆ ನಾವು ಹೋಗ್ಬಿಟ್ಟು ಕೇಳೋದು, ಅಕ್ಕ ಇದು ಹೇಗಾಯಿತು ಏನು ಎತ್ತ ಅಂದರೆ ಅವ್ರಿಗೆ ತುಂಬ ನಾಚಿಕೆ ಆಗೋ ಥರದ್ದು ಪ್ರಶ್ನೆಗಳೆಲ್ಲ ಕೇಳ್ತಾರೆ. ನಮ್ಗೆ ಗೊತ್ತಿಲ್ಲ ಏನಿದು ಇದು ಮಗು ಹಿಂಗೆ ಬರುತ್ತೆ ಅನ್ನೋದಲ್ಲ. ಸೊ ಇವತ್ತು ನಮ್ಮ ಪರಿಸ್ಥಿತಿ ಹಂಗೆ ಆಗಿದೆ. ಸೊ ಇದೇನು ಎತ್ತ ಅನ್ನೋ ಥರ. ನಾನು ಫಸ್ಟು ಆಫೀಸಿಗೆ ಕರೆದಿದ್ರು ಅವರು, ಈ ಥರ ಹಾಡು ಬರೀಬೇಕು ಹೇಳು ಅಂತ ಹೇಳಿದಾಗ ಆಫೀಸಿಗೆ ಹೋಗಿದ್ದು. ಆಫೀಸಿಗೆ ಹೋಗಿ ಪೋಸ್ಟರ್ ನೋಡಿದಾಗ ಶಾಕ್ ಆಗ್ಬಿಟ್ಟು ಇದೇನು ಈ ಥರ. ಬಟ್ ನಾನು ಏನು ಕೇಳಿಲ್ಲ ಅವ್ರಿಗೆ ಏನು ಎತ್ತ ಅಂತ. ನನಗೊಂದು ಏನಂದರೆ ಏನೋ ಬರ್ತಾ ಇದೆ ನೋಡೋಣ, ಇದು ಸಿನಿಮಾದಲ್ಲೇ ನೋಡೋಣ, ಅಲ್ಲಿ ಕೇಳಿದ್ರೆ ಮಜಾ ಹೋಗುತ್ತೆ. ನಮ್ಗೆ ಯೂಶ್ವಲಿ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಸಿನಿಮಾಗಳಲ್ಲಿ ಕತೆ ಹೇಳ್ಬಿಡ್ತಾರೆ. ಸೊ ಪ್ರೀಮಿಯರ್ ಶೋಗೆ ಹೋದಾಗ ಏನಾಗುತ್ತೆ, ನಮಗೆ ಕತೆ ಮುಂಚೆನೇ ಗೊತ್ತಿರೋದ್ರಿಂದ ನಾವು ಆಡಿಯನ್ಸ್ ಆಗಿ ಸಿನಿಮಾ ನೋಡೋಕ್ಕಾಗಲ್ಲ, ಅದು ಒಂದು ಇರುತ್ತೆ. ಹಾಗಾಗಿ ಈ ಸಿನಿಮಾ ಹಂಗೆ ಮಾಡೋದು ಬೇಡ ಅಂತ ಹೇಳಿ ನನಗೆ ಇದೇನೋ ಒಂದು ಹೊಸ ಪ್ರಯತ್ನ. ಸೊ ಹಾಗಾಗಿ ಹಾಡು ಬರೀಬೇಕಾದ್ರೂ ನಾನು ಎಲ್ಲೂ ಕೇಳಿಲ್ಲ ಅವ್ರಿಗೆ. ಇನ್ನು ಹಾಡುಗಳ ಬಗ್ಗೆ ಮಾತಾಡಲೇಬೇಕು. ನನ್ನ ಕೆರಿಯರಲ್ಲಿ ನನಗೆ ತುಂಬ ಇಷ್ಟ ಆದಂಥ ಹಾಡುಗಳು ಮಾಯಗಾರ ಆಗಿರ್ಬೋದು, ಮಗುವೆ ಆಗಿರ್ಬೋದು. ನಾನು ತುಂಬ ಕೇಳ್ತಾ ಇದ್ದೆ, ಸರ್ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ. ಮಾಯಗಾರ ನನಗೆ ತುಂಬ ಇಷ್ಟ, ತುಂಬ ಪರ್ಸ್ನಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ಹಾಡು. ಇನ್ನು ಮಗುವೆ ತುಂಬ ಭಾವನಾತ್ಮಕವಾಗಿ ಕಾಡುವಂಥ ಹಾಡು. ನನಗೆ ಒಂದಿಬ್ಬರು ಫೋನ್ ಮಾಡಿ ಕೂಡ ಹೇಳಿದರು, ನನಗೆ ಕೆಲವೊಂದು ಸಾಲುಗಳು ತುಂಬ ಇಷ್ಟ. ಮನೆ ತುಂಬಾ ರಂಗೋಲಿ ಹಾಕಿದ್ದೇನೆ ನಿನ್ನ ಮುದ್ದಾದ ಅಂಬೆಗಾರು ಅನ್ನೋದಾಗಿರ್ಬೋದು, ನಾನು ನಿನ್ನ ಕಣ್ಣಲ್ಲೇ ನನ್ನ ಕಂಡೆ ಅನ್ನೋದಾಗಿರ್ಬೋದು. ಸೊ ಇದೆಲ್ಲ ನನಗೆ ತುಂಬ ಖುಷಿ ಕೊಟ್ಟಿದೆ. ಇನ್ನು ಸಿನಿಮಾಗೆ ಒಳ್ಳೆಯದಾಗಲಿ ಹರೀಶ್ ಸರ್, ಯಾಕಂದರೆ ಇಂಥ ಹೊಸ ಪ್ರಯತ್ನಗಳು ಬರೆಯೋರಿದ್ದಾರೆ, ಹೊಸ ಪ್ರಯತ್ನಗಳನ್ನು ನಿರ್ದೇಶನ ಮಾಡಬೇಕಂತ ಬರೋರಿದ್ದಾರೆ. ಬಟ್ ಅದಕ್ಕೆ ಹೂಡಿಕೆ ಮಾಡೋದು ಇದೆಯಲ್ಲ, ಅದಕ್ಕೆ ಒಂದು ಪ್ಯೂರ್ ಪ್ಯಾಷನ್ ಬೇಕು, ಸಿನಿಮಾ ಪ್ಯಾಷನ್ ಬೇಕು. ಆ ಸಿನಿಮಾ ಪ್ರೀತಿ ತೋರಿಸೋದಕ್ಕೆ ನಿಮಗೆ ಧನ್ಯವಾದ ಸರ್. ಒಳ್ಳೆಯದಾಗಲಿ, ರಘುಭಟ್ ಅವ್ರಿಗೆ ಒಳ್ಳೆಯದಾಗಲಿ. ಸೊ ನಿಮಗೊಂದು ಸಿಹಿ ಸುದ್ದಿ, ನಾನು ಕೂತ್ಕೊಂಡು ನೋಡ್ತಾ ಇದ್ದೆ, ಸಿನಿಮಾಗೊಂದು ಸಿಹಿ ಸುದ್ದಿಯಲ್ಲೇ ಸಿನಿಮಾ ಇದೆ, ಸಿಹಿ ಸಿನಿಮಾ. ಸೊ ಇದೊಂದು ಒಳ್ಳೆ ಸಿಹಿ ಸಿನಿಮಾ ಆಗಲಿ ಕನ್ನಡ ಇಂಡಸ್ಟ್ರಿಗೆ, ನಿಮಗೆಲ್ಲರಿಗೂ ನಮ್ಮ ತಂಡಕ್ಕೆ ಸಿಹಿ ಸಿನಿಮಾ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಶ್ವಿನ್ ಬ್ರದರ್ ಅದ್ಭುತವಾದ ಕಂಪೋಸಿಷನ್ಗಳು. ಅದು ಬರಿಬೇಕಾದ್ರೆ ನಾವು ಮಾತಾಡ್ತಾ ಇದ್ವಿ, ಸರ್ ಲಿರಿಕ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇಲ್ಲ ಸರ್, ನನಗೆ ಯಾವಾಗಲೂ ಟ್ಯೂನ್ ಇನ್ಸ್ಪೈರ್ ಮಾಡೋದು, ಟ್ಯೂನ್ ಚೆನ್ನಾಗಿದ್ದರೆ ಅದಕ್ಕೆ ಲಿರಿಕ್ಸ್ ಬಂದೇ ಬರುತ್ತೆ ಸರ್ ಅಂತ ಹೇಳಿದೆ. ಸೊ ಥ್ಯಾಂಕ್ ಯು ಅಶ್ವಿನ್ ಅವರೇ. ಸಂಪೂರ್ಣ ತಂಡಕ್ಕೆ ಧನ್ಯವಾದ, ಎಲ್ಲ ಬಂದಿರುವಂಥ ಮಾಧ್ಯಮ ಮಿತ್ರರಿಗೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.